ಹಾಸನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಆಯೋಜಿಸಿದ್ದ ಸ್ವಾಭಿಮಾನಿ ಸಮಾವೇಶಕ್ಕೆ ಜನಕಲ್ಯಾಣ ಸಮಾವೇಶ ಅಂತ ಮರುನಾಮಕರಣ ಮಾಡಲಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾವೇಶದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಈ ಕಾರ್ಯಕ್ರಮ ಡಿಸೆಂಬರ್ 5ರಂದು ನಡೆಯುತ್ತಿದೆ. ಅಂದಹಾಗೆ ಅನಾಮಧೇಯ ಪತ್ರ ಎಐಸಿಸಿ ವರಿಷ್ಠರ ಅಂಗಣಕ್ಕೆ ಯಾವಾಗ ಬಂತೋ ಕಾರ್ಯಕ್ರಮದ ರೂಪುರೇಷೆಗಳು ಬದಲಾಗಿ ಹೋಯಿತು. ಪಕ್ಷದ ಚೌಕಟ್ಟಿನಲ್ಲೇ ಸಮಾವೇಶ ನಡೆಯಬೇಕು ಎನ್ನುವ ಅಂಶ ಹೊರಬಿತ್ತು. ಸ್ವಾಭಿಮಾನಿ ಸಮಾವೇಶವಲ್ಲ, ಪಕ್ಷವೇ ನಡೆಸುತ್ತಿರುವ ಕಾರ್ಯಕ್ರಮವಿದು ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿಕೆ ನೀಡುವಂತಾಯಿತು. ಯಾವಾಗ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಂಗ ಪ್ರವೇಶ ಮಾಡಿದ್ರು. ಯಾವ ಉದ್ದೇಶಕ್ಕಾಗಿ ಹಿಂದುಳಿದ ವರ್ಗ ಮತ್ತು ಸಿದ್ದರಾಮಯ್ಯ ಆಪ್ತರು ಈ ಸಮಾವೇಶವನ್ನ ಆಯೋಜಿಸಿದ್ರೋ ಈಗ ಅದರ ರೂಪುರೇಷ ಬದಲಾಗಿದೆ. ಇದು ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಗದೆ ಸರ್ಕಾರದ ಇದುವರೆಗಿನ ಸಾಧನೆಯ ರ್ಯಾಲಿ ಆಗಲಿದೆ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಟೀಕಾ ಪ್ರಹಾರವೇ ಹೈಲೈಟ್ಸ್ ಆಗಲಿದೆ.